ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಗೊತ್ತಿರುತ್ತೆ. ನೆನ್ನೆ ನಮ್ಮ ಊರಲ್ಲೊಂದು ಆನೆ ಕ್ಯಾಪ್ಚರ್ ಮಾಡ್ತಾರೆ ಅಲ್ವಾ. ಸೊ ನಮ್ಮ ಕುಮ್ಕಿ ಆನೆಗಳು ನಿನ್ನೇನು 1 ಗಂಟೆ ಆಗೋತ್ತಿಗೆ ಆಲ್ರೆಡಿ ಕಾರ್ಯಾಚರಣೆ ಶುರು ಮಾಡ್ಕೋತೇವೆ. ಇದರಲ್ಲಿ ಕುಮ್ಕಿ ಆನೆಗಳಂತಂದರೆ ನಮ್ಮ ಸೀನಿಯರ್ ಪ್ರಶಾಂತ ಹಾಗೂ ನಮ್ಮ ಸುಗ್ರೀವ, ಧನಂಜಯ್, ಅಯ್ಯಪ್ಪ, ಹಾಗೆ ಕಂಜನ್, ಹರ್ಷ. ಸೊ ಈ ಎಲ್ಲ ಸೀನಿಯರ್ ಆನೆಗಳು ನೆನ್ನೆ ನಮ್ಮ ದುಬಾರೆ ಕ್ಯಾಂಪಿಂದ ಹೊರಟು ಸಿದ್ದಾಪುರ ಗುಹ್ಯ ಅನ್ನೋ ಒಂದು ಪ್ಲೇಸಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ, ವಿತಿನ್ 1 ಡೇಲಿ ಒಬ್ಬರು ತೋಟದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿರೋಂಥ ಟೈಮಲ್ಲಿ ಓನರ್ನೇ ಬಂದು ಈ ಆನೆ ಕೊಂದ್ಬಿಡುತ್ತೆ ಸ್ಪಾಟಲ್ಲಿ. ಅದಾದ ನಂತರ ಸಾಕಷ್ಟು ಪ್ರತಿಭಟನೆಗಳಾಗುತ್ತೆ ಕೊಡಗಲ್ಲಿ. ಆದರೆ ಬಾಡಿ ತೊಗೊಂಡೋಗಿ ನಮ್ಮ ಫಾರೆಸ್ಟ್ ಆಫೀಸ್ ಏನಿದೆ ಮಡಿಕೇರಿಲಿ, ಚೇನ್ ಗೇಟ್ ಇದೆ ಅಲ್ವಾ, ಸೊ ಅಲ್ಲಿ ಫಾರೆಸ್ಟ್ ಆಫೀಸ್ ಇದೆ, ಅದೆಲ್ಲ ಇದು ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಕೆಲವೊಂದು ಡಿಫ್ರೆಂಟ್ ರೂಟ್ಗೆ ಹೋಗುತ್ತೆ, ಪೊಲೀಸರು ಕೂಡ ಚಾರ್ಜ್. ಸೊ ಸುಮಾರು ಇನ್ಸಿಡೆಂಟ್ ಆಗುತ್ತೆ. ಅಂದರೆ ಆ ವ್ಯಕ್ತಿ ಅಂದರೆ ಆ ವ್ಯಕ್ತಿ ತುಂಬ ಒಳ್ಳೆಯ ಮನುಷ್ಯ. ಟ್ರಾನ್ಸ್ಪೋರ್ಟ್ ಥರ ಆಗಿರುತ್ತೆ, ಯಾರಾದರೂ ಬೈತಾ ಇದ್ದಾರೆ. ಹಾಗೆ ಸರ್ಕಾರಿ ಇದಕ್ಕೆ ಅದಾದ ನಂತರ ನಮ್ಮ ವಿಷಯಕ್ಕೆ ಬಂದರೂ ಕೂಡ ಒಂದು ಏರ್ಪೋರ್ಟ್ ಕೊಡ್ತಾರೆ. ಎಲ್ಲ ಕಡೆ ಕೂಡ ಫಾರೆಸ್ಟ್ ಹಾಗೆ ಕಾರ್ಯಾಚರಣೆ ವಿಷಯ ಬರೋದಾದರೆ ನಮ್ಮ ಅವರು 4 ಗಂಟೆ 5 ಗಂಟೆ ಆಗೋದು ಡ್ರಾಪ್ ಆಗುತ್ತೆ ಅನ್ನೋದು ಡ್ರಾಪ್ ಆಗಿದ್ದು ವೀಡಿಯೋಸ್ ಎಲ್ಲ ಆಗ್ತದೆ. ಅದಾದ ನಂತರ ಕ್ಯಾಪ್ಚರಿಂಗ್ ಸ್ಟಾರ್ಟ್ ಮಾಡ್ತಿರ್ತಾರೆ. ನಮ್ಮ ರಮೇಶ್ ಡಾಕ್ಟರ್ ಆಗಿರ್ಬೋದು, ನಮ್ಮ ರಮೇಶ್ ಸಿಬ್ಬಂದಿ ಆಗಿರ್ಬೋದು. ಸೊ ಇದೆಲ್ಲ ಚೆನ್ನಾಗಿ ತಗೋತಾರೆ. ನೋಡಿ, ನಿಮಗೆ ಕಾಣ್ಬೋದು ವಿಡಿಯೋದಲ್ಲಿ. ಸೊ ಆನೆ ಹೇಗಿದೆ ಅಂತ. ಹೆಚ್ಚು ಕಮ್ಮಿ ಆನೆಗಳು 34 ವರ್ಷ 35 ವರ್ಷ ಬರ್ತಾರೆ. ಆದರೆ ಈ ಆನೆ ಲಾಸ್ಟ್ ಟೈಮ್ ಒಂದು ಬಸ್ ಮೇಲೆ ಕೂಡ ನೀವು ನೋಡಿರ್ಬೋದು, ಸ್ಕೂಲ್ ಬಸ್ನ ಕೂಡ ಚೇಂಜ್ ಮಾಡಿರುತ್ತೆ. ಅದೇ ಆನೆ ಆಗಿರ್ಬೋದು ಅನ್ಕೊಳ್ತೀವಿ. ಬಟ್ ಈ ಆನೆ ಲಾಸ್ಟ್ ಒಂದು ವೀಕ್ ಅಷ್ಟೇ ಇದೆ ಬಂದಿರೋದು ಆನೆ. ಅಂದರೆ ಈ 1 ವೀಕಿಂದ ಬಂದು ತೋಟದಿಂದ ಬಂದು ಹಂಗೆ ತಿನ್ಕೊಂಡು ಹಂಗೆ ಫಾರೆಸ್ಟ್ ಹೋಗ್ತಾ ಇತ್ತು. ಹೆಚ್ಚು ಫಾರೆಸ್ಟ್ ನಮ್ಮ ಪಾಲಿಬೆಟ್ಟ ಫಾರೆಸ್ಟ್ ಎಲ್ಲ ಇದೆಯಲ್ಲ, ಪಾಲಿಬೆಟ್ಟ, ಸಿದ್ದಾಪುರ ಫಾರೆಸ್ಟ್, ದೊಡ್ಡ ಫಾರೆಸ್ಟ್, ಈ ಮರಗೋಡು ಫಾರೆಸ್ಟ್ ಎಲ್ಲ. ಬಟ್ ಇವಾಗ ತುಂಬ ಮನೆಯಲ್ಲಿ ಇದೇ ಹೇಳಿದ್ದೀನಿ, ಅಲ್ಲಿ ತಿನ್ನೋಕ್ಕೆ ಸಿಗೋದು ಸ್ವಲ್ಪ ಕಮ್ಮಿ ಕಷ್ಟ. ಇವಾಗ ಎಲ್ಲ ಒಣಗೋಗಿರುತ್ತೆ. ಅದನ್ನೇನು ಮಾಡ್ತೀವಿ, ಆನೆಗಳು ಅಲಸಂದೆ ಅಡಿಬೇಕು, ತೋಟಕ್ಕೆ ಸಿಗೋದು ಸಾಮಾನ್ಯ. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಇದು ಸ್ಪ್ರಿಂಕರು ಮಾಡಿರ್ತಾರೆ. ಸ್ಪ್ರಿಂಕರ್ ಮಾಡಿದ್ರೆ ಎಲ್ಲ ಮರಗಳು ಸಿಗಿರುತ್ತೆ. ಸೊ ಪಾಪ ಈ ಆನೆಗಳನ್ನು ಮಾಡ್ಕೊಬೇಕು ಅಂತಾರೆ, ಆಚೆ ಬಂದೇ ಹೋಗ್ತಾರೆ. ಅದ್ರ ಮಧ್ಯದಲ್ಲಿ ಈ ಥರ ಒಂದು ಮಾಡ್ಬೋದು. ಹಾಗೆ ಚೆನ್ನಾಗಿ ಕ್ಯಾಪ್ಚರ್ ಆಗಿ ಆನೆನ ಸದ್ಯಕ್ಕೆ ನಮ್ಮ ಮತ್ತಿಗೋಡು ಕ್ಯಾಂಪಿಗೆ, ದುಬಾರೆ ಕ್ಯಾಂಪಿಗೆ ಶಿಫ್ಟ್ ಮಾಡ್ತಿದ್ದಾರೆ. ನೋಡಬೇಕು, ಒಂದು ಚಾರ್ಜಸ್ ಏನಂತಂದರೆ ಬ್ಯಾಡ್ಬೇಕು ಅನ್ನೋ ಶಿಫ್ಟ್ ಮಾಡಬೇಕಿದ್ದಾರೆ ಅಂತಾರೆ. ಬಟ್ ಆದರೆ ಏನು ಮಾಡೋಣ, ಮನ್ಸನ್ನು ರುಚಿ ನೋಡ್ಬಿಟ್ಟಿದ್ದಾರೆ. ನಾವೇನೋ ಒಂದು ಪರದೇ ಮಾಡಿಬಿಟ್ಟಿದೆ, ಇನ್ನು ಏನೋ ಆಪ್ಷನ್ಸ್ ಕೊಡೋಲ್ಲ. ಸೊ ಚೆನ್ನಾಗಿ ಪಳಗಿ ಮುಂದೆ ಒಳ್ಳೆ ಆನೆ ಆಗಲಿ ಅಂತ ನಾನು ಆಶಿಸೋಣ. ಹಾಗೆ ನಮ್ಮೆಲ್ಲ ಸಾಕಾನೆಗಳಿಗೆ ದೊಡ್ಡ ಥ್ಯಾಂಕ್ಸ್. ಒಂದೇ ಹೋಗಿದ್ದು ಬೆಳಿಗ್ಗೆ ಒಂದು 11 ಗಂಟೆ 12 ಗಂಟೆಗೆ ಹೋಗಿದ್ದಾವೆ. ಸೊ ಸಂಜೆ ಆಗಬೇಕಾದ್ರೆ ಅವನ್ನ ಕ್ಯಾಪ್ಚರ್ ಮಾಡಿ ಏನು ತೊಂದರೆ ಇರೋದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಅದರಲ್ಲಿ ಯಾರು ತುಂಬ ರ್ಯಾಶ್ ಇತ್ತು. ಕೆಲವು ವೀಡಿಯೋಗಳು ಹಾಕಿದ್ದೀನಿ. ಕ್ಯಾಪ್ಚರ್ಗಿಂತ ಮೊದಲು ಆನೆ ಎಷ್ಟು ರೂಡಾಗಿ ಬಿಹೇವ್ ಮಾಡುತ್ತೆ ಅಂತೇಳಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ನಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಂಥ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.